ಭಾರತೀಯ ಸಂಸ್ಕೃತಿಯ ಪ್ರಕಾರ ದೇವತಾ ಮೂರ್ತಿಗಳು ಕೇವಲ ಶಿಲ್ಪ ಅಥವಾ ವಸ್ತುಗಳಾಗಿ ಪರಿಗಣಿಸಲಾಗುವುದಿಲ್ಲ. ಅವು ದೇವರ ಶಕ್ತಿ, ಶ್ರದ್ಧೆ ಮತ್ತು ಭಕ್ತಿಯ ಪ್ರತಿಫಲವಾಗಿ ಕಾಣಲ್ಪಡುತ್ತವೆ. ದೇವತೆಯ ಮೂರ್ತಿಯನ್ನು ಪೂಜಾ ಮಂದಿರದಲ್ಲಿ ಸ್ಥಾಪಿಸುವುದು ಶ್ರದ್ಧೆ, ಶುದ್ಧತೆ, ನೈಜತೆಯ ಸಂಕೇತವಾಗಿದ್ದು ಪೂಜಾ ಪರಂಪರೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯಾಗಿದೆ. ದೇವತೆಯನ್ನು ಪ್ರತಿಬಿಂಬಿಸುವ ಮೂರ್ತಿ ಶಕ್ತಿರೂಪವಾಗಿದೆ. ಆದ್ದರಿಂದ ಅದನ್ನು ಪೂಜಾ ಮಂದಿರದಲ್ಲಿ ಇಡುವಾಗ ಶುದ್ಧತೆ ಮತ್ತು ಪರಿಶುದ್ಧ ಹಸ್ತದ ನಿಯಮವನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಜಾತ್ರಾ ಮಹೋತ್ಸವಗಳಲ್ಲಿ ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ಮೂರ್ತಿಗಳನ್ನು ನೇರವಾಗಿ ಪೂಜಾ ಮಂದಿರದಲ್ಲಿ ಇಡುವುದು ಶಾಸ್ತ್ರೀಯ ದೃಷ್ಟಿಯಿಂದ ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ. ಇದರ ಹಿಂದೆ ನಾನಾ ಕಾರಣಗಳಿವೆ. ಮೊದಲನೆಯದು, ಈ ಮೂರ್ತಿಗಳು ಅನೇಕ ಕೈಗಳಿಂದ ಮುಟ್ಟಲ್ಪಟ್ಟಿರುವ ಕಾರಣ ಶಕ್ತಿ ಅಥವಾ ಶ್ರದ್ಧೆ ಹೀನವಾಗಬಹುದು. ಹಲವಾರು ಜನರ ಮುಟ್ಟಿನಿಂದ, ಧೂಳು, ತೇವ ಅಥವಾ ಅನೈತಿಕ ಸ್ಪರ್ಶದಿಂದ ಮೂರ್ತಿಯ ಶುದ್ಧತೆ ಕಡಿಮೆಯಾಗುತ್ತದೆ. ದೇವರ ಶಕ್ತಿ ಪ್ರತಿಬಿಂಬಿಸುವ ವಸ್ತು ಶುದ್ಧವಾಗಿರದೆ ಪೂಜೆಯ ಸ್ಥಾಪನೆ ಮಾಡಿದರೆ ದೇವರ ಅನುಗ್ರಹ ಕಡಿಮೆಯಾಗಬಹುದು. ಪುರಾಣಗಳು ಈ ನಿಯಮವನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ಭಗವತ ಪುರಾಣದ 7ನೇ ಸ್ಕಂದ 5ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಯಾವ ವಸ್ತು ಶುದ್ಧತೆಯಿಲ್ಲದೆ ದೇವರಿಗೆ ಸಮರ್ಪಿಸಲ್ಪಡುತ್ತದೆ, ಅದರಿಂದ ದೇವರ ಅನುಗ್ರಹ ದೊರೆಯುವುದಿಲ್ಲ. ಇದರಿಂದ ತೋರುತ್ತದೆ, ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ಮೂರ್ತಿಗಳು ಶುದ್ಧತೆಯ ದೃಷ್ಟಿಯಿಂದ ಪರಿಶೀಲಿಸಲಾಗದಿದ್ದರೆ ಪೂಜಾ ಮಂದಿರದಲ್ಲಿ ಇಡುವುದು ಅಶ್ರದ್ಧೆ ಮತ್ತು ಅಪ್ರಿಯವಾಗಿದೆ. ಇದೇ ರೀತಿಯಾಗಿ ವಿಷ್ಣು ಪುರಾಣ 10ನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳುತ್ತದೆ, ಮೂರ್ತಿಯನ್ನು ಪೂಜಾ ಮಂದಿರದಲ್ಲಿ ಸ್ಥಾಪಿಸುವ ಮೊದಲು ಶುದ್ಧತೆಯನ್ನು ಪರಿಶೀಲಿಸಿ ಶ್ರದ್ಧೆಯಿಂದ ಸ್ವತಃ ಶುದ್ಧ ಹಸ್ತದಿಂದ ಪೂಜೆಗೆ ತಯಾರಿಸಿದದ್ದೇ ಇರಬೇಕು. ಬೇರೆ ಮೂಲದಿಂದ ಬಂದ ವಸ್ತುಗಳು ದೇವರ ಅನುಗ್ರಹಕ್ಕೆ ಅಡ್ಡವಾಗುತ್ತವೆ. ಈ ಉಲ್ಲೇಖವು ಪುರಾಣ ಶಾಸ್ತ್ರಗಳಲ್ಲಿ ಶುದ್ಧತೆಯ ಮಹತ್ವವನ್ನು ಒತ್ತಿ ವಿವರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರಗಳು ಸಹ ಇದೇ ನಿಯಮವನ್ನು ಒತ್ತಿ ಹೇಳುತ್ತವೆ. ದೇವತಾ ಮೂರ್ತಿಗಳು ಶಕ್ತಿ ರೂಪವಾಗಿದ್ದು ಶುದ್ಧತೆಯಿಲ್ಲದ ವಸ್ತುಗಳು ದೇವಾಲಯದಲ್ಲಿ ಶ್ರದ್ಧೆ ಮತ್ತು ಶುಭ ಶಕ್ತಿಗೆ ಹಾನಿಕಾರಕವಾಗುತ್ತವೆ. ಬೃಹತ್ ಜಾತಕ ಮತ್ತು ಪರಾಶರ ಜ್ಯೋತಿಷ್ಯ ಗ್ರಂಥಗಳು ಅಶುದ್ಧ ವಸ್ತುಗಳು ದೇವಾಲಯದಲ್ಲಿ ಶಕ್ತಿಹೀನತೆಯನ್ನು ಉಂಟುಮಾಡುತ್ತವೆ ಎಂದು ವಿವರಿಸುತ್ತವೆ. ಮೂರ್ತಿಯ ಶಕ್ತಿ ಕಡಿಮೆಯಾದಾಗ ದೇವರ ಅನುಗ್ರಹವು ಸರಿಯಾಗಿ ಪ್ರತಿಬಿಂಬಿಸುವುದಿಲ್ಲ ಮತ್ತು ಮನೆಯಲ್ಲಿ ಶ್ರದ್ಧೆಯ ಹರಿವು ಕಡಿಮೆಯಾಗುತ್ತದೆ. ಸಾಂಪ್ರದಾಯಿಕ ಜ್ಞಾನವು ಈ ನಿಯಮವನ್ನು ಕೇವಲ ಆಚರಣೆ ಮಾತ್ರವಲ್ಲ, ಜೀವನ ಪಾಠವನ್ನಾಗಿ ಕಂಡುಕೊಳ್ಳುತ್ತದೆ. ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ಮೂರ್ತಿಗಳನ್ನು ಪೂಜಾ ಮಂದಿರದಲ್ಲಿ ನೇರವಾಗಿ ಇಡುವುದರಿಂದ ಶುದ್ಧತೆ, ಶ್ರದ್ಧೆ ಮತ್ತು ನೈಸರ್ಗಿಕ ಶಕ್ತಿ ಕಳೆದು ಹೋಗುತ್ತದೆ. ಹೀಗಾಗಿ ಮೂರ್ತಿಗಳನ್ನು ಪೂಜಾ ಮಂದಿರದಲ್ಲಿ ಸ್ಥಾಪಿಸುವ ಮೊದಲು ಶುದ್ಧತೆಯ ಪರಿಶೀಲನೆ ಮಾಡುವುದು, ಶ್ರದ್ಧೆಯಿಂದ ಸ್ವತಃ ಶುದ್ಧ ಹಸ್ತದಿಂದ ಪೂಜೆಗೆ ತಯಾರಿಸುವುದು ಅತ್ಯಂತ ಮುಖ್ಯ. ಇದರಿಂದ ದೇವರ ಅನುಗ್ರಹ, ಭಕ್ತಿ ಶಕ್ತಿ, ಶುಭ ಶಕ್ತಿ, ಸೌಭಾಗ್ಯ ಮತ್ತು ಐಶ್ವರ್ಯ ಮನೆಯಲ್ಲಿಯೇ ಶ್ರೇಷ್ಠವಾಗಿ ಪ್ರತಿಬಿಂಬಿಸುತ್ತದೆ. ಶುದ್ಧತೆಯು ಕಾಪಾಡದಿದ್ದರೆ ನೈಜ ಶ್ರದ್ಧೆ ತೋರಿದರೂ ದೇವರ ಅನುಗ್ರಹ ಸಂಪೂರ್ಣವಾಗಿ ಲಭಿಸದು. ಹೀಗಾಗಿ ಜಾತ್ರಾ ಮೂರ್ತಿಗಳನ್ನು ನೇರವಾಗಿ ಪೂಜಾ ಮಂದಿರದಲ್ಲಿ ಇಡುವುದು ಶಾಸ್ತ್ರೀಯವಾಗಿ ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಜಾತ್ರಾ ಮಹೋತ್ಸವಗಳಲ್ಲಿ ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ದೇವತಾ ಮೂರ್ತಿಗಳನ್ನು ಪೂಜಾ ಮಂದಿರದಲ್ಲಿ ನೇರವಾಗಿ ಇಡುವುದು ಪುರಾಣ, ಜ್ಯೋತಿಷ್ಯ ಮತ್ತು ಸಂಪ್ರದಾಯ ಆಧಾರಿತವಾಗಿ ನಿಷಿದ್ಧವಾಗಿದೆ. ಶುದ್ಧತೆಯ ಪರಿಶೀಲನೆ, ಸ್ವತಃ ಶುದ್ಧ ಹಸ್ತದ ಪೂಜೆ, ನೈಸರ್ಗಿಕ ಶಕ್ತಿ ಮತ್ತು ಶ್ರದ್ಧೆಯ ಮೂಲಕ ಮೂರ್ತಿಯನ್ನು ಪೂಜೆಗೆ ತಯಾರಿಸುವುದು ದೇವರ ಅನುಗ್ರಹವನ್ನು ಪಡೆಯಲು ಅತ್ಯಂತ ಮುಖ್ಯ. ಈ ನಿಯಮವು ಭಕ್ತಿ, ಶುದ್ಧತೆ ಮತ್ತು ಶ್ರದ್ಧೆಯ ಸಂಕೇತವಾಗಿ ಸದಾಕಾಲ ಅಮೂಲ್ಯವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಜಾತ್ರೆಗಳು ಮತ್ತು ಹಬ್ಬಗಳು ಕೇವಲ ಉತ್ಸವ ಮಾತ್ರವಲ್ಲ,
ಭಕ್ತಿ, ಶ್ರದ್ಧೆ ಮತ್ತು ಶುದ್ಧತೆಯ ಸಂಕೇತಗಳಾಗಿ ಪರಿಗಣಿಸಲ್ಪಡುತ್ತವೆ. ಈ ಸಂದರ್ಭದಲ್ಲಿ ತರುವ ವಸ್ತುಗಳು ಮನೆಯಲ್ಲಿನ ಧನ, ನೆಮ್ಮದಿ, ಆರೋಗ್ಯ, ಸಂತೋಷ ಮತ್ತು ಐಶ್ವರ್ಯವನ್ನು ಹೆಚ್ಚಿಸುವ ಮೂಲಕ ಜೀವನಕ್ಕೆ ನೇರ ಪ್ರಭಾವ ಬೀರುತ್ತವೆ. ಶ್ರದ್ಧೆ ಮತ್ತು ಶಾಸ್ತ್ರೀಯ ನಿಬಂಧನೆಗಳಂತೆ ತಾಜಾ, ಶುದ್ಧ, ನೈಸರ್ಗಿಕ ವಸ್ತುಗಳು ಮಾತ್ರ ಶಕ್ತಿ ಹರಿವನ್ನು, ಶುಭಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಷ್ಠಿತ ಪುರಾಣಗಳು, ವಿಶೇಷವಾಗಿ ಭಗವತ ಪುರಾಣ ಮತ್ತು ವಿಷ್ಣು ಪುರಾಣ, ಜಾತ್ರಾ ವಸ್ತುಗಳ ಶುದ್ಧತೆಯ ಮಹತ್ವವನ್ನು ವಿವರಿಸುತ್ತವೆ. ಭಗವತ ಪುರಾಣದ 7ನೇ ಸ್ಕಂದ 5ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ತಿಳಿಯುತ್ತದೆ, ಶುದ್ಧತೆಯಿಲ್ಲದ ವಸ್ತುಗಳನ್ನು ದೇವರಿಗೆ ಸಮರ್ಪಿಸಿದರೆ ದೇವರ ಅನುಗ್ರಹ ದೊರೆಯುವುದಿಲ್ಲ ಎಂದು. ಈ ನಿಯಮ ಜಾತ್ರೆಯಲ್ಲಿ ತರುವ ವಸ್ತುಗಳಿಗೂ ಅನ್ವಯಿಸುತ್ತದೆ. ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ವಸ್ತುಗಳು ಅನೇಕ ಕೈಗಳಿಂದ ಮುಟ್ಟಿದಾಗ ಶಕ್ತಿಹೀನವಾಗುತ್ತದೆ ಎಂದರೆ ಪೂಜೆಯ ಪರಿಣಾಮ ಕಡಿಮೆಯಾಗುತ್ತದೆ. ಜಾತ್ರೆಯಲ್ಲಿ ತರುವ ತಾಜಾ ಹಣ್ಣುಗಳು ಮತ್ತು ಹೂಗಳು ಮನೆಯಲ್ಲಿ ಧನ, ಆರೋಗ್ಯ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತವೆ. ಹಣ್ಣುಗಳು ಶಕ್ತಿ, ಆರೋಗ್ಯ ಮತ್ತು ಐಶ್ವರ್ಯದ ಸಂಕೇತ. ಹೂವು ಶ್ರದ್ಧೆ, ಶುದ್ಧತೆ ಮತ್ತು ಶುಭಶಕ್ತಿಯ ಸಂಕೇತ. ಹಸಿರು, ಹೊಳೆಯುವ ಹೂಗಳು ಮನೆಯ ಪ್ರವೇಶದ್ವಾರ ಅಥವಾ ದೇವಾಲಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ತರುತ್ತವೆ. ಹೀಗೆಯೇ ಶುದ್ಧ ಮೂರ್ತಿಗಳು ಅಥವಾ ದೇವತಾ ಚಿತ್ರಗಳು ಮನೆಯಲ್ಲಿ ಶ್ರದ್ಧೆ ಮತ್ತು ಧನವನ್ನು ಹೆಚ್ಚಿಸುತ್ತವೆ. ಆದರೆ ಶಾಸ್ತ್ರವು ಖರೀದಿಸಿದ ಅಥವಾ ಉಡುಗೊರೆ ನೀಡಿದ ಮೂರ್ತಿಗಳನ್ನು ನೇರವಾಗಿ ಪೂಜಾ ಮಂದಿರದಲ್ಲಿ ಇಡುವುದನ್ನು ನಿಷಿದ್ಧವೆಂದು ಹೇಳುತ್ತದೆ. ಪೂಜೆಗೆ ಇಡುವ ಮೊದಲು ಶುದ್ಧತೆಯನ್ನು ಪರಿಶೀಲಿಸಿ ಶುದ್ಧ ಹಸ್ತದಿಂದ ಪೂಜೆಗೆ ತಯಾರಿಸಬೇಕು. ಇದರಿಂದ ದೇವರ ಅನುಗ್ರಹ, ಶಕ್ತಿ ಮತ್ತು ಧನಮಯತೆಯನ್ನು ಕಾಪಾಡಬಹುದು. ಜಾತ್ರೆಯಲ್ಲಿ ತರುವ ತಾಜಾ ಆಹಾರ ವಸ್ತುಗಳು, ಪ್ರಸಾದ, ಗೋಧಿ, ಅಕ್ಕಿ, ತುಪ್ಪ ಮತ್ತು ಹಾಲು ಮನೆಯಲ್ಲಿ ಶುಭಶಕ್ತಿ ಮತ್ತು ನೆಮ್ಮದಿ ತರಲು ಸಹಾಯ ಮಾಡುತ್ತವೆ. ಈ ವಸ್ತುಗಳು ಶುದ್ಧತೆಯ ಸಂಕೇತವಾಗಿದ್ದು, ದೇವರಿಗೆ ಸಮರ್ಪಿಸಿದ ನಂತರ ಮನೆಯಲ್ಲಿಯೂ ಉಪಯೋಗಿಸಿದರೆ ಶಕ್ತಿ ಹರಿವು ಹೆಚ್ಚುತ್ತದೆ. ಅದೇ ರೀತಿಯಲ್ಲಿ ಹಸಿರು ಹತ್ತಿ, ನೈಸರ್ಗಿಕ ತಂತುಗಳಿಂದ ತಯಾರಿಸಿದ ತೋರಣಗಳು, ಹೂತಗಳು, ಅಲಂಕಾರಗಳು ಮನೆಯ ಪ್ರವೇಶದ್ವಾರವನ್ನು ಶುಭಶಕ್ತಿಯಿಂದ ತುಂಬಿಸುತ್ತವೆ. ತಾಜಾ, ಶುದ್ಧ, ನೈಸರ್ಗಿಕ ವಸ್ತುಗಳನ್ನು ಮಾತ್ರ ತರಬೇಕು. ಹಳೆಯ, ಒಣಗಿದ ಅಥವಾ ಶುದ್ಧತೆಯಿಲ್ಲದ ವಸ್ತುಗಳು ಅಶುಭ ಸಂಕೇತವಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರಗಳು ಈ ನಿಯಮವನ್ನು ದೃಢಪಡಿಸುತ್ತವೆ. ಶಕ್ತಿಹೀನ ವಸ್ತುಗಳು ಮನೆ ಪ್ರವೇಶದಲ್ಲಿ ಧನ, ಶಕ್ತಿ ಮತ್ತು ಶ್ರದ್ಧೆ ಹರಿವನ್ನು ಕಡಿಮೆ ಮಾಡುತ್ತವೆ. ಬೃಹತ್ ಜಾತಕ ಮತ್ತು ಪರಾಶರ ಜ್ಯೋತಿಷ್ಯ ಗ್ರಂಥಗಳು ಶುದ್ಧತೆಯಿಲ್ಲದ ವಸ್ತುಗಳು ಶ್ರದ್ಧೆ, ದೇವರ ಅನುಗ್ರಹ ಮತ್ತು ಶಕ್ತಿ ಹರಿವಿಗೆ ಹಾನಿಕಾರಕ ಎಂದು ವಿವರಿಸುತ್ತವೆ. ಜಾತ್ರೆಯಲ್ಲಿ ತರುವ ವಸ್ತುಗಳು ಮನೆಯಲ್ಲಿ ಧನ, ನೆಮ್ಮದಿ, ಶಕ್ತಿ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಹೆಚ್ಚಿಸಲು ಶುದ್ಧ, ತಾಜಾ, ನೈಸರ್ಗಿಕ, ಶ್ರದ್ಧೆಯ ಸಂಕೇತವಾಗಿರಬೇಕು. ಹಣ್ಣು, ಹೂ, ಶುದ್ಧ ಮೂರ್ತಿ, ಪ್ರಸಾದ, ಶುದ್ಧ ಕಲ್ಲು, ನೈಸರ್ಗಿಕ ತಂತುಗಳಿಂದ ತಯಾರಿಸಿದ ಅಲಂಕಾರ ಮನೆಯಲ್ಲಿನ ಶುಭಶಕ್ತಿ ಮತ್ತು ದೇವರ ಅನುಗ್ರಹವನ್ನು ಹೆಚ್ಚಿಸುತ್ತವೆ. ಶುದ್ಧತೆಯ ನಿಯಮವನ್ನು ಪಾಲಿಸುವುದರಿಂದ ದೇವರ ಅನುಗ್ರಹ ಸದಾ ಮನೆ ಮತ್ತು ಕುಟುಂಬದ ಮೇಲೆ ಶ್ರೇಷ್ಠವಾಗಿ ಪ್ರತಿಬಿಂಬಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.